ಹಲೋ ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಉಡುಪಿ ಹಬ್ಬಕ್ಕೆ ಹೋಗಿದ್ದೆ, ಅದರ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡುವ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೇನೆ. ಇವತ್ತೊಂದು ಕನ್ನಡದಲ್ಲಿ ವ್ಲಾಗ್. ಉಡುಪಿ ಹಬ್ಬದಲ್ಲಿ ನಾನು ಏನೆಲ್ಲ ನೋಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೇನೆ. ಬನ್ನಿ ಹೋಗುವ. ಉಡುಪಿ ಹಬ್ಬ ತುಂಬ ಅಫೋರ್ಡಬಲ್ ಆಯಿತು. ಟಿಕೆಟ್ ಸಹ ತುಂಬ ಕಡಿಮೆ ಇತ್ತು, 60 ರೂಪಾಯಿ. ಮತ್ತು ಮಕ್ಕಳಿಗಿಲ್ಲ, 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ, ಅದಕ್ಕಿಂತ ಒಳಗಿನ ಮಕ್ಕಳಿಗೆ ಇಲ್ಲ. ಎರಡೂ ಕಡೆ ಇತ್ತು ಉಡುಪಿಯಲ್ಲಿ ಉತ್ಸವ. ಒಂದು ಇದು ಚಿಟ್ಟೆದು ಹಬ್ಬ, ಇನ್ನೊಂದು ಹೀಗೆ ಎಕ್ಸಿಬಿಷನ್ ಹಾಗೆ. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಎಲ್ಲದಕ್ಕೂ ಸಹ. ಸೊ ಇಲ್ಲಿ ತುಂಬ ಅಫೋರ್ಡಬಲ್ ಆಗಿತ್ತು ಪ್ರೈಸ್ ಎಲ್ಲ. ಒಳಗೆ ಬರುವಾಗಲೇ ವೆಲ್ಕಮ್ ಮಾಡಲಿಕ್ಕೆ ನಿಂತಿದ್ದಾರೆ ಹುಡುಗಿ. ಸೊ ಹೀಗೆ ಎಲ್ಲ ಕಡೆ ಸಹ ವಾಲ್ಪೇಪರ್ ಇದೆ, ನಮಗೆ ಎಲ್ಲಿ ಬೇಕು ಯಾವ ರೀತಿ ಬೇಕು ಫೋಟೋಸ್ ತೆಗಿಲಿಕ್ಕೆ ಒಳ್ಳೊಳ್ಳೆ ವಾಲ್ಪೇಪರ್ಸ್ ಹಾಕಿದ್ದಾರೆ. ಫೋಟೋ ಸೆಷನ್ ಮುಗಿಯುವಾಗ ಮೇಲ್ಗಡೆ ಇದು ಚಿಟ್ಟೆ ಇರುವ ಜಾಗ, ಇದು ಅದರ ಮೇಲ್ಗಡೆ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ, ಚೆಂದ ಕಾಣ್ತದೆ. ಡೆಕೋರೇಷನ್ಸ್ ಎಲ್ಲ ಒಳ್ಳೆಯದಿತ್ತು. ಮತ್ತು ಫುಲ್ಲು ವೆರೈಟಿ ಆಫ್ ಚಿಟ್ಟೆಗಳು, ಅಂದರೆ ಚಿಟ್ಟೆ ಅಂತ ಸಹ ಅಲ್ಲ, ಬೇರೆ ಮಿಡತೆ ಸಹ ಇತ್ತು ಅದರಲ್ಲಿ, ಚೇಳು ಸಹ ಇತ್ತು. ಬೇರೆ ಏನು ಹೇಳ್ತೇವೆ ನಾವು, ಈ ನಾವು ಅದಕ್ಕೆ ಹೆಲಿಕಾಪ್ಟರ್ ಅಂತ ಹೇಳ್ತಿದ್ವಿ, ಆ ರೀತಿದ್ದು. ಮತ್ತು ಜೇನುಹುಳ, ತುಂಬ ಟೈಪ್ಸ್ ಇತ್ತು. ಬಟ್ ನನಗೆ ಅದರದ್ದು ಎಲ್ಲದರ ಸಹ ಹೆಸರು ಅಷ್ಟು ಗೊತ್ತಿಲ್ಲ. ನಿಮಗೆ ಯಾರಿಗಾದರೂ ಅದರ ಹೆಸರೆಲ್ಲ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಎಲ್ರಿಗೂ ಸಹ ಒಂದು ಉಪಯೋಗ ಆಗ್ತದೆ. ಸೊ ಇದನ್ನೆಲ್ಲ ನೋಡ್ತಾ ಹೋದ್ವಿ, ತುಂಬ ಇತ್ತು ವೆರೈಟಿಯಲ್ಲಿ, ಕಲರ್ಫುಲ್ಲಾಗಿ ಲೈಟಿಂಗ್ ಎಷ್ಟು ಚೆಂದ ಇತ್ತು. ನೀವು ಸಹ ಒಮ್ಮೆ ವಿಸಿಟ್ ಮಾಡಿ. ಈಗ ಮುಗ್ದಿದೆಯಾ ಇಲ್ವಾ ಗೊತ್ತಿಲ್ಲ, ನಾನು ಹೋಗಿ ಒಂದು 20 ಡೇಸ್ ಬ್ಯಾಕ್ ಆಯಿತು ಇದು ವಿಡಿಯೋ. ನನಗೆ ಎಡಿಟ್ ಮಾಡಲಿಕ್ಕೆಲ್ಲ ಟೈಮ್ ಸಿಗದ ಕಾರಣ ಲೇಟ್ ಆದದ್ದು ಹಾಕಲಿಕ್ಕೆ. ಇದು ಫುಲ್ ಸೆಕ್ಷನ್ಸ್ ಮನೆಗೆ ಬೇಕಾಗುವ ವಸ್ತು, ಪರ್ಸು, ಬ್ಯಾಗ್, ಆಟ ಸಾಮಾನು, ಮಕ್ಕಳಿಗೆ ಬೇಕಾಗುವಂಥದ್ದು, ಪೆನ್ಸಿಲ್, ಕಟರ್, ಲಬ್ಬರ್, ಯಾವುದು ಇದೆ ಯಾವುದಿಲ್ಲ ಅಂತಿಲ್ಲ, ಕೀ ಚೈನ್, ಬ್ಯಾಂಗಲ್ಸ್ ಎಲ್ಲ ಇದೆ. ಎಲ್ಲ ಐಟಮ್ಸ ಇಲ್ಲಿ ಉಂಟು. 10 ರೂಪಾಯಿಂದ ಸ್ಟಾರ್ಟಿಂಗ್, 20 ಹಾಗೆ ಎಲ್ಲ, 10, 20, 30 ಹಾಗೆ. ಯಾವುದೇ ಒಂದು ವಸ್ತು ತೊಗೊಂಡ್ರು 10 ರೂಪಾಯಿ, ಯಾವುದೇ ವಸ್ತು ತೊಗೊಂಡ್ರು ಒಂದು 20 ರೂಪಾಯಿ, ಹಾಗೆ ಎಲ್ಲ ಇತ್ತು. ಇದು ಇಲ್ಲಿಗೆ ಆಟದ ಮುಗಿದಾಗ ಮನೆಯದ್ದು ಐಟಮು, 6 ಗ್ಲಾಸಿಗೆ 100 ರುಪೀಸ್, ಹಾಗೆ ತುಂಬ ವೆರೈಟಿ ಪ್ರೈಸ್ ಇತ್ತು. ಇದೆಲ್ಲ ಉಪ್ಪಿನಕಾಯಿ, ಹಲ್ವಾ ಇತ್ತು. ಮಕ್ಕಳು ಜೋಶಲ್ಲಿ ಹೋಗ್ತಾ ಉಂಟು, ಯಾಕಂದರೆ ಇದೆಲ್ಲ ಅವರು ನೋಡಿದ್ದು ಮನೆಯದು ಐಟಮ್ಸ್ ಅಲ್ಲ, ಅವರಿಗೆ ಆಟ ಸಾಮಾನೆಲ್ಲ ತೋರಲಿಲ್ಲ. ಮತ್ತು ಇಲ್ಲಿ ಮಸಾಲ ಪೌಡ್ರ್ ಇತ್ತು, ಅದೇನೋ ಗೊತ್ತಿಲ್ಲ, ಇಶ್ಯೂಸ್ ಆಗಿ ಬ್ಲರ್ ಆಗಿ ಬಂದಿದೆ. ಆ ಪ್ಯಾಕೆಟಿಗೆ 20 ರುಪೀಸ್ ಹಾಗೆ ಏನೋ ಸಮಥಿಂಗ್ ಇತ್ತು. ಸೊ ಅದು ನಾನು ನಿಮಗೆ ಶೇರ್ ಮಾಡೋ ಹೇಳಿ ವೀಡಿಯೋ ಮಾಡಿದ್ದು, ಅದು ವೀಡಿಯೋವೇ ನನಗೆ ಅದು ಬ್ಲರ್ ಬಂದು ಬೇರೆ ಇರಲಿಲ್ಲ ವೀಡಿಯೋ. ಚಪ್ಪಲ್ ಸಹ ಹಾಗೆ 100 ರುಪೀಸಿಗ 200 ರುಪೀಸ್ ಸಮಥಿಂಗ್ ಹಾಗೆಲ್ಲ ಇತ್ತು. ಇಲ್ಲಿ ಗೇಮ್ಸ್ ಎಲ್ಲ ಇದೆ, ಗೇಮ್ ಝೋನು. ಬಟ್ ನಾವು ಅದು ಯಾವುದು ಗೇಮ್ಸ್ ಆಡಲಿಲ್ಲ. ಮಕ್ಕಳಿಗೆ ಇದರಲ್ಲೆಲ್ಲ ಕುತ್ಕೊಳಿಸುವ ಹೇಳಿ ಇದಕ್ಕೆ ಹೋದದ್ದು. ಸ್ಕೇರಿ ಹೌಸಿಗೆ ಸಹ ಬ್ರದರ್ ಮತ್ತು ಸಿಸ್ಟರ್ ಮಕ್ಕಳು ಹೋಗಿದ್ದಾರೇನೋ. ಸೊ ನಾನು ಯಾವುದರಲ್ಲೂ ಸಹ ಇದು ಮಾಡಲಿಲ್ಲ, ಪಾರ್ಟಿಸಿಪೇಟ್ ಮಾಡಲಿಲ್ಲ. ಯಾಕಂದರೆ ನನಗೆ ಯಾವುದರಲ್ಲೂ ಕೂತ್ಕೊಂಡ್ರೆ ಚಕ್ಕರ ಬಂದಾಗ ಆಗ್ತದೆ ಹೇಳಿ. ಸೊ ಮಕ್ಕಳು ಎಂಜಾಯ್ ಮಾಡೋದನ್ನ ನೋಡಿ ಎಂಜಾಯ್ ಮಾಡ್ತಿದ್ದೆ. ದೊಡ್ಡದಾಗಿ ಒಂದು ಚಿಟ್ಟೆ ಸಹ ಅಲ್ಲಿ ಮಾಡಿಟ್ಟಿದ್ದಾರೆ, ತುಂಬ ಚೆಂದ ಇತ್ತು ನೋಡಿ. ಮಕ್ಕಳು ಜೀಪಲ್ಲಿ ಆಡೋದು ಭಾರಿ ಖುಷಿ. ಒಂದು ನಂದು ತಂಗಿ ಮಗ ಮತ್ತು ಒಂದು ನನ್ನ ಮಗ, ನನ್ನ ಮಗಳು ಬೇರೆ ಒಂದು ಇದರಲ್ಲಿ ಆಡಲಿಕ್ಕೆ ಹೋಗಿದ್ದಾಳೆ. ಹಾಗೆ ಕುದುರೆ ಇತ್ತು, ಕಾರು, ಬೈಕು, ಜೀಪು ಎಲ್ಲ ಥರದ್ದಿದೆ. ಈ ಜೋಕಾಲಿಯಲ್ಲಿ ಯಾರೆಲ್ಲ ಕೂತಿದ್ದೀರಾ ಕಮೆಂಟ್ ಮಾಡಿ. ನಾನು ಸಹ ಮೊದಲು ಸಣ್ಣದಿರುವಾಗ ಕೂತ್ಕೊಳ್ತಿದ್ದೆ, ಈಗ ನಾನು ಕೂತ್ಕೊಳ್ಳೋದಿಲ್ಲ. ಇದು ನನ್ನದು ಕಸಿನ್ ಬ್ರದರ್ ಮತ್ತು ಬ್ರದರು. ಇದು ಡ್ರ್ಯಾಗನ್ ಇದರಲ್ಲಿ ಲಾಸ್ಟಲ್ಲಿ ಕೂತ್ಕೊಂಡಿದ್ದಾರೆ. ಇದು ನೋಡಿ ಚಾಕ್ಲೇಟ್, ಲಾವಾ ಕೇಕ್ ಅದೆಲ್ಲ ಇತ್ತು. ಮತ್ತು ಡಂಪ್ಲಿಂಗಲ್ಲಿ ಮಕ್ಕಳಿಗೆ ಕೂತ್ಕೊಳಿಸಿದ್ವಿ, ಮಕ್ಕಳು ಆಡ್ತಾಯಿದ್ರು. ಮೊದಲೆಲ್ಲ ನಮ್ಮದು ಅಂಗನವಾಡಿಯಲ್ಲಿದ್ದದ್ದು ಜಾರುಬಂಡಿ, ಸ್ಟೆಪ್ಸ್ ಹತ್ತಿ. ಈಗಿದು ಜಾರುಬಂಡಿ ನೋಡಿ ಹೇಗಿದೆ ಅಂತ, ತುಂಬ ಚೆಂದ ಉಂಟು ನೋಡಲಿಕ್ಕೆ, ಖುಷಿ ಆಗ್ತದೆ. ತುಂಬ ಹೊತ್ತು ಇದ್ವಿ ನಾವಿಲ್ಲಿ. ಆಮೇಲೆ ಮಕ್ಕಳನ್ನೆಲ್ಲದರಲ್ಲಿ ಕೂತ್ಕೊಳಿಸಿ, ದೊಡ್ಡವರು ಸಹ ಯಾರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಉಂಟು ಯಾವುದ್ರಲ್ಲಿ ಅದರಲ್ಲೆಲ್ಲ ಕೂತ್ಕೊಳಿಸಿದ್ವಿ ನೋಡಿ. ಮಕ್ಕಳದ್ದು ಮುಗಿಯುವುದೇ ಇಲ್ಲ, ಅಲ್ಲೇ ಆಗಿ ಒಂದು ಇಲ್ಲೇ ಇದಕ್ಕೆಲ್ಲ 50 ರುಪೀಸ್.
ಉಡುಪಿಯಲ್ಲಿ ಉತ್ಸವ ಇತ್ತಲ್ಲ, ಸೊ ಅದರಲ್ಲಿ ಎಲ್ಲದಕ್ಕೆ ಸಹ 100 ಏನೋ, ಇಲ್ಲಿ ತುಂಬ ಕಮ್ಮಿ ಇದೆ. ಆನಂತರ ನಾವೊಂದು ಮೊಜಿಟೊ ತೊಗೊಂಡ್ವಿ, ಫ್ಯಾಷನ್ ಫ್ರೂಟ್ ಇದು ಮೊಜಿಟೊ ತೊಗೊಂಡದ್ದು. ನನಗೆ ತುಂಬ ಇಷ್ಟ. ಯಾರಿಗೆಲ್ಲ ಫ್ಯಾಷನ್ ಫ್ರೂಟ್ ಇಷ್ಟ ಅವ್ರು ಸಹ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟಲ್ಲಿ ಒಂದು ಹಾರ್ಟ್ ಆದರೂ ಮೆನ್ಷನ್ ಮಾಡಿ. ಆನಂತರ ನಂದು ಅಜ್ಜಿ, ಅಮ್ಮ, ಬ್ರದರ್, ಮಕ್ಕಳೆಲ್ಲ ಈ ಟ್ರೈನಲ್ಲಿ ಕೂತ್ಕೊಂಡ್ರು. ಈ ಟ್ರೈನೆಲ್ಲ ಕೂತ್ಕೊಂಡ ನಂತರ ನನ್ನ ಮಕ್ಕಳು ಇದರಲ್ಲೆಲ್ಲ ಕೂತ್ಕೊಳ್ತೇನೆ ಅಂತ ಹೇಳ್ತಾಯಿದ್ರು. ಇದರಲ್ಲೆಲ್ಲ ಕೂತ್ಕೊಳ್ಳಿಸ್ಲಿಲ್ಲ, ಇದು ನೋಡುವಾಗಲೇ ನನಗೆ ತಲೆ ತಿರುಗ್ತಾ ಉಂಟು. ಆಮೇಲೆ ಸ್ವಲ್ಪ ಫುಡ್ ಐಟಮ್ ಏನಾದರೂ ತಿನ್ನುವ ಹೇಳಿ ಹೊಟ್ಟೆ ಹಸಿತಾ ಇತ್ತು. ಸೊ ಇಲ್ಲಿ ರೋಲ್ ಮೇಕರ್ ಏನಿತ್ತು, ಎಗ್ ರೋಲ್ ಮೇಕರ್. ಸೊ ಇದು ಟ್ರೈ ಮಾಡಿ ನೋಡುವ, ಫಸ್ಟ್ ಟೈಮ್ ಟ್ರೈ ಮಾಡೋದಂತ. ನಾವೊಂದು ಇಲ್ಲಿ 3 ಆರ್ಡರ್ ಕೊಟ್ಟಿದ್ವಿ. 2 ಎಗ್ ಹಾಕ್ತಾರೆ ಒಂದೊಂದು ಹೋಲಲ್ಲಿ. ಅದಕ್ಕೆ ಉಪ್ಪು ಏನೂ ಹಾಕೋದಿಲ್ಲ, ಆಟೋಮೆಟಿಕ್ ಹೀಗೆ ಅದು ಬೆಂದು ಹೀಗೆ ಆಟೋಮೆಟಿಕ್ಕಾಗಿ ಹೊರಗೆ ಬರ್ತದೆ ರೋಲ್ ಆದ ಹಾಗೆ. ಸೊ ಅದಕ್ಕೆ ಆನಂತರ ಅವರು ನಮಗೆ ಉಪ್ಪು ಮತ್ತು ಖಾರ ಅದು ಯಾವುದು ಫ್ಲೇವರ್ ಬೇಕು ಅದು ಹಾಕಿ, ಸಾಸ್ ಹಾಕಿ ಎಲ್ಲ ಸರ್ವ್ ಮಾಡ್ತಾರೆ. ಒಳ್ಳೆಯದಿತ್ತು. ಪೊಟ್ಯಾಟೊ ಟ್ವಿಸ್ಟರ್ ಮತ್ತು ಮೋಮೋಸ್ ತೊಗೊಂಡಿದ್ವಿ. ಹಾಗೆ ಅದನ್ನೆಲ್ಲ ಊಟ ಎಲ್ಲ ಫಿನಿಷ್ ಮಾಡಿ ಅಲ್ಲಿಂದ ಹೊರಟು ಬಂದ್ವಿ. ಹೊರಡುವಾಗ ಸಹ ಹಾಗೆ ಧನ್ಯವಾದ ಹೇಳ್ತಾ ಇದ್ಲು. ಸೊ ಇಲ್ಲಿಗೆ ನಂದು ವೀಡಿಯೋ ನಾನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಮಾಡಲು, ಲೈಕ್ ಮಾಡಲು, ಶೇರ್ ಮಾಡಲು ಮರೆಯದಿರಿ. ಇನ್ಶಾ ಅಲ್ಲಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್. ಅಸ್ಸಲಾಮು ಅಲೈಕುಮ್.